ಸ್ಥಳೀಯ ಅಸದ್ ಖಾನ್ ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿಯವರು ಮೂಲ ಸದಸ್ಯರಿಗೆ ನಿವೇಶನಗಳನ್ನು ಕೊಡ್ತಾ ಇಲ್ಲ, ಬದಲಾಗಿ ಹೊಸ ಮೆಂಬರ್ಗಳನ್ನು ಮಾಡಿಕೊಂಡು ಅವರಿಗೆ ಮಾತ್ರ ನಿವೇಶನಗಳನ್ನು ಕೊಡ್ತಾ ಇದ್ದಾರೆ. ಇದರಿಂದ ಮೂಲ ಸದಸ್ಯರು ಅಂದ್ರೆ ಮೊದಲಿನಿಂದ ಇರುವಂತಹ ಮೆಂಬರ್ಸ್ಗಳಿಗೆ ಅನ್ಯಾಯವಾಗ್ತಾ ಇದೆ ಅನ್ನೋ ಒಂದು ಆರೋಪದೊಂದಿಗೆ ಇವತ್ತು ಉಪವಿಭಾಗಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಲಾಯಿತು. ಸನ್ಮಾನ್ಯ ಎ.ಸಿ. ಸಾಹೇಬರಾದ ಬೆಳಗಾವಿ ಎ.ಸಿ. ಸಾಹೇಬ್ರೆ ಹಾಗೂ ಹಿರಿಯರೇ ಹಾಗೂ ನನ್ನ ಈ ಅಸದ್ ಖಾನ್ ಹೌಸಿಂಗ್ ಸೊಸೈಟಿಯ ಹಿರಿಯ ಮೆಂಬರ್ ಜನರೇ, ಅಕ್ಕಂದಿರೇ, ತಾಯಂದಿರೇ ಹಾಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು 1960 ಒಳಗೆ 60 ಪೊಲೀಸ್ ಕಾನ್ಸ್ಟೇಬಲ್ ಜಾಯ್ನ್ ಆಗಿದ್ದೆ. ಮಾರ್ಕೆಟ್ದೊಳಗಿದ್ದಾಗ ಮುಖ್ಯ ಪೇದೆ ಇದ್ದಾಗ ನಾವು ಮುಸ್ಲಿಮ್ ಹಿಂದೂ ಅನ್ನೋದಲೇ ನಾನು ಹಿಂದೂ ಇದ್ದರೂ ಈ ಮುಸ್ಲಿಂ ಅಸದ್ ಖಾನ್ ಸೊಸೈಟಿ ಒಳಗೆ ನಾನು ನನ್ನಂತೆ ಸುಮಾರು 100 ಪೊಲೀಸ್ ಹವಾಲ್ದಾರು ಪೊಲೀಸರು ನಾನು ಕೂಡಿಕೊಂಡು ಕೂಡಿ ಬಾಳಬೇಕನ್ನುವಂಥ ಉದ್ದೇಶದಿಂದ ನಾವು ಆ ಸೊಸೈಟಿಗೆ ಮೆಂಬರ್ ಆಯಿದ್ದೆವು. ಆ ಮೆಂಬರ್ ಆದಾಗ ನಾವು ಸರ್ವಿಸ್ದಾಗಿದ್ದಾಗ ನಮ್ಗೆ ಕೊಡ್ತೇವೆ ಅಂತಂದರು. ಹಿಂದೆಡೆ ನಾವು ರಿಟೈರ್ಡ್ ಆದ ಬಳಿಕ ನೋಡ್ತೇವೆ ಇವರು ನಮ್ಮ ಮೆಂಬರ್ದೊಳಗೂ ಇಲ್ಲ, ರಿಜಿಸ್ಟ್ರೊಳಗೆ ಹೆಸರಿಲ್ಲ, ಬೇರೆದವ್ರಿಗೆ ತಮಗೆ ಯಾರು ಬೇಕಾದವ್ರಿಗೆ ಸಂಬಂಧಿಕರಿಗೆ 5-10 ಪ್ಲಾಟ್ ಮಾರ್ಕೊಂತೊಂಡ್ರು. ಹಿಂದೆಡೆ ನಾವು ಡಿ.ಸಿ. ಸಾಹೇಬ್ರಿಗೆ ಮೆಮೊರನ್ನು ಕೊಟ್ಟಿವು. ಆ ಡಿ.ಸಿ. ಸಾಹೇಬ್ರು ಏನು ಮಾಡಿದ್ರು, ಇದನ್ನು ಎ.ಸಿ. ಸಾಹೇಬ್ರಿಗೆ ನಾವು ಎನ್ಕ್ವೈರಿ ಮಾಡೋಕ್ಕಸ್ತೇವೆ. ಸತ್ಯ ಶೋಧನೆ ಅಂತಾರೆ. ಇದು ಸತ್ಯ ಶೋಧನೆ ಅಂದ್ರೆ ಪ್ರತಿಯೊಬ್ಬರು ಇಲಾಖೆಯವರು, ಕಾರ್ಪೊರೇಷನ್ದವ್ರಲಿ, ರೆವಿನ್ಯೂ ಇರಲಿ, ಯಾರೇ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಜಾಗಕ್ಕೆ ಹೋಗಬೇಕು. ಆ ಜಾಗದೊಳಗೆ ಹೋಗಿ ಪರಿಶೀಲನೆ ಮಾಡಿ ಯಾರು ಸೀನಿಯರ್ ಅದಾರ ಅವ್ರಿಗೆ ಕೊಡಬೇಕಂತೇಳಿ ಒಂದು ಡಿ.ಸಿ. ಸಾಹೇಬರು ಆದೇಶ ಮಾಡಿದ್ದಾರೆ. ಅವರಿಗೆ ನನ್ನ ಪರವಾಗಿ ಮತ್ತು ನಮ್ಮ ಸಂಸ್ಥೆ ಪರವಾಗಿ ನಾನು ಡಿ.ಸಿ. ಸಾಹೇಬ್ರಿಗೆ ವಂದನೆ ಸಲ್ಲಿಸ್ತೇನೆ. ಹಾಗೂ ತಾವು ಪೇಪರ್ದವರು ಬಂದಿದ್ದೀರಿ. ಈ ನಾವು ರಿಟೈರ್ಡ್ ಒಳಗೆ ಯಾರೂ ಕೇಳೋದಿಲ್ಲ, ನಾವು ಅನ್ಯೂಸ್ ಆಗಿಬಿಟ್ಟೇವೆ, ಅದಕ್ಕೆ ನೀವೇ ನಮಗೆ ಒಂದು ಆಧಾರವಾಗಿದ್ದೀರಿ. ಈ ಬಗ್ಗೆ ತಾವು ಸಂಬಂಧಪಟ್ಟವರಿಗೆ ಸ್ವಲ್ಪ ತಿಳುವಳಿಕೆ ಕೊಟ್ಟು ಈ ನಮ್ಮ ಮೆಂಬರ್ಗೆ ಈ ನಿವೇಶನ ಅಂದ್ರೆ ಪ್ಲಾಟ್ ಕೊಡುವಂಥ ವ್ಯವಸ್ಥೆ ಮಾಡಬೇಕಂತೇಳಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ತೇನೆ. ತುಂಬ ಧನ್ಯವಾದಗಳು. हम असद खान सोसाइटी के मेंबर एसी चेयरमैन के पास हम मेमोरेंडम देने के लिए आए. 2009 में हम डीसी को दिए थे कि हमारे को प्लॉट नहीं मिले बोल के हमारा कंप्लेंट था, मोमेंडम डीसी को दिए थे. फिर वो क्या हुआ, वो लोग सामने वाले अपोजिट पार्टी क्या है उनके ऊपर स्टे लाए, गवर्नमेंट के आदमी के ऊपर स्टे लाए. फिर गवर्नमेंट डीसी जाके कोर्ट में ठहर के उसको कोर्ट को डिसमिस करा के लेके आए. यानी कि डीसी के फेवर में केस हो गया, हमारे फेवर में केस हो गया. फिर अभी तक वो लोग क्या है, वो जगह हमको देने के बजाय असद खान सोसाइटी का हमको नहीं दे के दूसरों को सेल किए हैं. इसलिए हम ऑलरेडी वो कोर्ट केस में डिसमिस हुआ है. अभी एसी को हम क्या है जिम्मेदारी दी है कि हमारा इंसाफ करने के लिए हम प्लॉट हमारे को मिलना मेंबर को बोल के हम इधर आके एक मेमोरेंडम दे रहे हैं. इसके लिए हम सब जमा हुए.